ನಮ್ಮ ಹೋಟೆಲ್ ಸ್ಪೆಷಲ್ ಏನಂದ್ರೆ ನಮ್ಮ ತಿಂಡಿ ತ್ರಿಮೂರ್ತಿ, ಶಂಕರ್ ಗುರು, ಚತುರ್ಮುಖ. ಶಂಕರ್ ಗುರು ಅಂದ್ರೆ 2 ಐಟಮ್, ತ್ರಿಮೂರ್ತಿ ಅಂದ್ರೆ 3 ಐಟಮ್, ಚತುರ್ಮುಖ ಅಂದ್ರೆ 4 ಐಟಮ್. ರೌಂಡ್ ಆಗಿ ಪ್ಯಾಕೆಟ್ ಕೋನ್ ಟೈಪಲ್ಲಿ ಪಾರ್ಸಲ್ ಮಾಡ್ತೀವಿ. ಯಾಕಂದರೆ ಫಾಸ್ಟಾಗಿ ಮಾಡ್ಬೋದು. ಅದರಲ್ಲಿ ಫ್ಲಾಟ್ ಆಗಾದರೆ ನಾನು 4 ಐಟಮು ಎಲ್ಲ ಹಾಕೋದಕ್ಕೆ ಕಷ್ಟ. ಕೋನ್ ಟೈಪ್ ಕೊಟ್ಟರೆ ಖುಷಿ ಆಗುತ್ತೆ, ಮುಂದೆ ನಾವು ಹೋಟ್ಲಿದ್ದೀವಿ ಅಂತ ಗೊತ್ತಾಗುತ್ತೆ. ನಾವು ಈ ಹೋಟ್ಲನ್ನ 1968ರಲ್ಲಿ ನಮ್ಮ ತಂದೆಯವರು ಓಪನ್ ಮಾಡಿದ್ರು. ಹೋಟೆಲ್ ಮುದ್ದಣ್ಣ ಬೆಂಗಳೂರಿನ ಧರ್ಮರಾಯ ಸ್ವಾಮಿ ರಸ್ತೆಯಲ್ಲಿ ಲೊಕೇಟ್ ಆಗಿರುವ ಈ ಹೋಟೆಲ್ ಆಹಾರ ಪ್ರಿಯರಿಗೆ ಅಚ್ಚುಮೆಚ್ಚಿನ ತಾಣ ಅಂತಾನೆ ಹೇಳ್ಬೋದು. 1968ರಲ್ಲಿ ಆರಂಭಗೊಂಡ ಈ ಹೋಟೆಲ್ ಇಂದಿಗೂ ತನ್ನ ಗುಣಮಟ್ಟದ ಆಹಾರದ ಜೊತೆಗೆ ಜನರ ವಿಶ್ವಾಸವನ್ನ ಉಳಿಸಿಕೊಂಡು ಬಂದಿದೆ. ಇನ್ನು ಇಲ್ಲಿ ತ್ರಿಮೂರ್ತಿ, ಶಂಕರಗುರು ಮತ್ತು ಚತುರ್ಮುಖ ಎನ್ನುವ ಕಾಂಬೋ ಇದೇ ಈ ಹೋಟೆಲ್ನ ಸ್ಪೆಷಾಲಿಟಿ. ಹಾಗಾದ್ರೆ ಇಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾವು ಎಕ್ಸಲೆಂಟ್ ಫೋನ್ ರೂಮ್ ಅಂತ ಓಪನ್ ಮಾಡಿದ್ವಿ. ಶಾರ್ಟಾಗಿ ನಾವು ಮುದ್ದಣ್ಣ ಹೋಟ್ಲ್ ಅಂತ ಎಲ್ಲರೂ ಕರೀತಾರೆ. ನಮ್ಮ ಹೋಟೆಲ್ ಬಂದು ಇಲ್ಲಿ ಧರ್ಮಸ್ವಾಮಿ ದೇವಸ್ಥಾನ ಅಂತ ಫೇಮಸ್ ಇಲ್ಲಿದೆ. ಅದ್ರ ಕಾರ್ನರಲ್ಲಿದೆ. ಇದಕ್ಕೆ OTC ರೋಡ್, ಓಲ್ಡ್ ತಾಲೂಕ್ ಕಚೇರಿ ರೋಡ್ ಅಂತಲೇ ಹೇಳ್ತೀವಿ. ಮತ್ತು ಧರ್ಮರಾಯ ಸ್ವಾಮಿ ಟೆಂಪಲ್ ಅಂತಲೂ ಹೇಳ್ತೀವಿ. ಹೊಸದಾಗಿ ಧರ್ಮರಾಯ ಸ್ವಾಮಿ ಟೆಂಪಲ್ ರೋಡ್ ಅಂತಲೇ ಮಾಡೋದು. ನಾವು ಈ ಹೋಟ್ಲನ್ನ 1968ರಲ್ಲಿ ನಮ್ಮ ತಂದೆಯವರು ಓಪನ್ ಮಾಡಿದ್ರು. ನಮ್ಮ ತಂದೆ, ನಮ್ಮ ತಾಯಿ, ಅವಾಗೆಲ್ಲ ನಾವು ಇನ್ನೂ ಮಕ್ಕಳು. ಅವರು ಮಾಡ್ಕೊಂಬಂದಿದ್ದನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಮ್ಮ ತಂದೆ, ನಮ್ಮ ತಾಯಿಗೆ 4 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು. ಎಲ್ಲರೂ ಈಗ ವ್ಯಾಪಾರನೇ ಹೋಟೆಲ್ ಬಿಸ್ನೆಸ್ಸೇ ಮಾಡ್ತಾರೆ. ನಾವು ಬೆಳಿಗ್ಗೆ 7 ಗಂಟೆಗೆ ಓಪನ್ ಮಾಡ್ತೀವಿ, 4 ಗಂಟೆಗೆ ಕ್ಲೋಸ್ ಮಾಡ್ತೀವಿ. ನಮ್ಮ ಹೋಟೆಲ್ ಸ್ಪೆಷಲ್ ಏನಂದ್ರೆ ನಮ್ಮ ತಿಂಡಿ ತ್ರಿಮೂರ್ತಿ, ಶಂಕರ್ ಗುರು, ಚತುರ್ಮುಖ. ಶಂಕರ್ ಗುರು ಅಂದ್ರೆ 2 ಐಟಮ್, ತ್ರಿಮೂರ್ತಿ ಅಂದ್ರೆ 3 ಐಟಮ್, ಚತುರ್ಮುಖ ಅಂದ್ರೆ 4 ಐಟಮ್. ಅದು ಬೆಳಿಗ್ಗೆಯಿಂದ 11 ಗಂಟೆವರೆಗೂ ಚತುರ್ಮುಖ, ಆಮೇಲೆ 11 ಗಂಟೆ ಮೇಲೆ ತ್ರಿಮೂರ್ತಿ, ಮತ್ತೆ ಆಮೇಲೆ 3 ಗಂಟೆ ಮೇಲೆ ಶಂಕರ್ ಗುರು. ಆ ಥರ ಸ್ಟಾರ್ಟ್ ಆಗ್ತಾ ಇರುತ್ತೆ. ಎಲ್ಲ ಪ್ರತಿಯೊಂದು ಐಟಮು ಎಲ್ಲ ಸಿಗುತ್ತೆ. ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 3:30, 4 ಗಂಟೆವರೆಗೂ ಸಿಗುತ್ತೆ. ಯೂಶಲಿ ಎಲ್ಲರೂ ಕಾಂಬೋ ಮಿಕ್ಸು ಅಂತ ಕೇಳ್ತಾರೆ. ನಾವು ಮಿಕ್ಸ್ ಬೆಳಿಗ್ಗೆ ಹೊತ್ತು 4 ಐಟಮ್ ಕೊಡ್ತೀವಿ. ಬಂದಿದೆ 4 ಐಟಮ್: ಪಲಾವು, ಚಿತ್ರಾನ್ನ, ಖಾರ ಬಾತು, ಇಡ್ಲಿ. 4 ಐಟಮ್ ಮಿಕ್ಸ್ ಮಾಡಿ ಕೊಡ್ತೀವಿ. 60 ರೂಪಾಯಿ. ಕೆಲವರಿಗೆ 3 ಐಟಮ್ ಬೇಕು ಅಂತಾರೆ. ಪಲಾವು ಮತ್ತು ಚಿತ್ರಾನ್ನ ಮತ್ತು ಇಡ್ಲಿ, ಇದಕ್ಕೆ 3 ಐಟಮ್ ಕೊಡ್ತೀವಿ, 50 ರೂಪಾಯಿ. ನಾವು 40 ರೂಪಾಯಿ 2 ಐಟಮು ಕೊಡ್ತೀವಿ. ಪಲಾವು, ಚಿತ್ರಾನ್ನ 40 ರೂಪಾಯಿಗೆ. 2 ಐಟಮ್ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ತೊಗೊಬೋದು. ಪಲಾವು ಚಿತ್ರಾನ್ನ ತೊಗೊಬೋದು, ಪಲಾವು ಇಡ್ಲಿ ತೊಗೊಬೋದು, ಪಲಾವು ಉಪ್ಪಿಟ್ಟು, ಪಲಾವು ಮೊಸರನ್ನ, ಯಾವ ಐಟಮ್ ಬೇಕೋ 2 ಐಟಮ್ ನೀವು ತೊಗೊಬೋದು. ಬರೀ 1 ಐಟಮ್ ತೊಗೊಂಡ್ರೆ 30 ರೂಪಾಯಿ, 1 ಪ್ಲೇಟಿಗೆ 30 ರೂಪಾಯಿ. ಆಮೇಲೆ ಯೂಶಲಿ ಹೋಗೋದೆಲ್ಲ ಬರೀ ಕಾಂಬೋನೇ, ಫಸ್ಟ್ ಮಿಕ್ಸು. ಈ ಮಿಕ್ಸ್ ಶುರು ಮಾಡಿದ್ದು ಮೊದಲು ಆಟೋದವ್ರು ಬರ್ತಾಯಿದ್ರು. ಆಟೋ ಕ್ಯಾಂಟೀನ್ ಅಂತಲೇ ಇಟ್ಟಿದ್ರು. ಅವಾಗ ರಾಜ್ಕುಮಾರ್ ಪಿಕ್ಚರ್ಗಳು ಫೇಮಸ್. ಅವಾಗ ಅಣ್ಣ ಅವ್ರದ್ದು ಶಂಕರ್ ಗುರು, ತ್ರಿಮೂರ್ತಿ, ಇದೆಲ್ಲ ಅವರು ಗಿರಾಕಿ ಇಟ್ಟಿದೆ, ಕಸ್ಟಮರ್ಸ್ ಇಟ್ಟಿದ್ದೆ ಹೆಸರು. ನಾವೇನು ಇಟ್ಟಿಲ್ಲ. ಮಿಕ್ಸ್ ಕೊಡಿ ಅಂದರು. ಫಸ್ಟ್ ಮಿಕ್ಸ್ ಶುರು ಮಾಡಿದ್ದೆ ನಾವು, ನಮ್ಮ ತಂದೆಯವರೇ ಶುರು ಮಾಡಿದ್ದು ಫಸ್ಟು. ಅದಕ್ಕೆ ಮುಂಚೆ ಮಿಕ್ಸ್ ಇರಲಿಲ್ಲ. ಚೌಚಬಾತ್ ಅಂತ ಇತ್ತು, ಕೇಸರಿಬಾತ್, ಖಾರ ಬಾತ್. ಬಟ್ ಇಲ್ಲಿ ಎಲ್ಲ ಮಿಕ್ಸ್ ಮಾಡಿ ಕೊಡೋದಕ್ಕೆ ಶುರು ಮಾಡಿದ್ದೆ ನಾವು ಫಸ್ಟ್ ಮಾಡಿದ್ದೆ. ನಾವು ಸುಮಾರು ವರ್ಷದಿಂದ ಪಾರ್ಸಲ್ ಮಾಡೋದಕ್ಕೆ ಫ್ಲಾಟಾಗಿ ಮಾಡ್ತಾಯಿದ್ವಿ. ಇವಾಗ ಮೊದಲು ಮಾಡೋಕ್ಕಾಗಲಿಲ್ಲ. ಇವಾಗ ನಾವು ಬಿಸ್ನೆಸ್ ಶುರು ಮಾಡಿದ್ಮೇಲೆ ರೌಂಡಾಗಿ ಪ್ಯಾಕೆಟ್ ಕೋನ್ ಟೈಪಲ್ಲಿ ಪಾರ್ಸಲ್ ಮಾಡ್ತೀವಿ. ಯಾಕಂದರೆ ಫಾಸ್ಟಾಗಿ ಮಾಡ್ಬೋದು. ಅದರಲ್ಲಿ ಫ್ಲಾಟಾಗಾದರೆ ನಾನು 4 ಐಟಮು ಎಲ್ಲ ಹಾಕೋದಕ್ಕೆ ಕಷ್ಟ. ಕೋನ್ ಟೈಪಲ್ಲೇ ಪಾರ್ಸಲ್ ಮಾಡೋದು. ಆ ಕೋನ್ ಪಾರ್ಸಲ್ ಬಂದ್ರೆ ಗೊತ್ತಾಗೋದು ಮುದ್ದಣ್ಣ ಹೋಟ್ಲದ ಪಾರ್ಸಲ್ ಅಂತ. ಫ್ಲಾಟಾಗಿ ಕಟ್ಟಿದ್ರೆ ಗೊತ್ತಾಗಲ್ಲ. ಗೊತ್ತಿರೋರೇ ತೊಗೊಂಡ್ರು ಇದು ಮುದ್ದಣ್ಣ ಹೋಟ್ಲದೆಲ್ಲ ಅಂದ್ಬಿಡ್ತಾರೆ ಅವರೇ. ಕೋನ್ ಟೈಪ್ ಕೊಟ್ಟರೆ ಖುಷಿ ಆಗುತ್ತೆ, ಮುದ್ದಣ್ಣ ಹೋಟ್ಲದ ಅಂತ ಗೊತ್ತಾಗುತ್ತೆ. ಅದಕ್ಕೆ ಏನು ಕೇಳಿದ್ರು ನಾವು ಕೋನ್ ಟೈಪಲ್ಲೇ ಕೊಡೋದು. ಎಷ್ಟೇ ಪಾರ್ಸಲ್ ಬೇಕಾದ್ರೂ ನಾವು 1, 10 ಎಷ್ಟು ಬೇಕಾದ್ರೂ ಕೋನ್ ಟೈಪಲ್ಲೇ ಪಾರ್ಸಲ್ ಮಾಡೋದು. ನೋಡಿದ್ರಲ್ಲ ವೀಕ್ಷಕರೇ, ಹೋಟೆಲ್ ಮುದ್ದಣ್ಣದಲ್ಲಿ ಏನೆಲ್ಲ ಸಿಗುತ್ತೆ. ನೀವು ಕೂಡ ಧರ್ಮರಾಯ ಸ್ವಾಮಿ ರಸ್ತೆ ಕಡೆ ಬಂದ್ರೆ ಇಲ್ಲಿಗೊಮ್ಮೆ ತಪ್ಪದೆ ಭೇಟಿ ನೀಡಿ. ಇಲ್ಲಿನ ಫುಡ್ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ.